ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದೆ. ಹೆತ್ತವರಿಗೆ ಮೃತದೇಹವನ್ನು ಹಸ್ತಾಂತರಿಸಲಾಗಿದೆ. ಮೃತದೇಹವನ್ನು ಕಂಡು ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಗುವನ್ನು ಕಳೆದುಕೊಂಡ ನಾಗನಗೌಡ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯಬೇಕಾದಂತಹ ಪರಿಸ್ಥಿತಿ. ಮಗು ಕಳೆದುಕೊಂಡು ನಾಗನಗೌಡ ಪತ್ನಿ ಕಣ್ಣೀರಿಟ್ಟಿದ್ದಾರೆ. ಯಲಹಂಕ ಸರ್ಕಾರಿ ಆಸ್ಪತ್ರೆಯ ಬಳಿ ಕುಟುಂಬಸ್ಥರು ಸೇರಿದ್ದಾರೆ. ಸ್ಮಶಾನ ಮೌನ ಆವರಿಸಿರುವಂಥದ್ದು, ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಒಂದು ಮಗುವಿಗಾಗಿ ಹೋಗದೇ ಇರೋ ದೇವಸ್ಥಾನ ಇಲ್ಲ, ಕಾಣದೇ ಇರೋ ವೈದ್ಯರಿಲ್ಲ. ಅದಾದ ಮೇಲೆ ಜನಿಸಿದ ಮಗು ಇನ್ನೂ 2 ವರ್ಷ. ರಾಶಿ ಕನಸು ಕಂಡಿದ್ರು. ಮಗಳ ಭವಿಷ್ಯದ ಬಗ್ಗೆ ದೊಡ್ಡ ಕನಸನ್ನು ಇಟ್ಕೊಂಡಿದ್ರು. ಈ ಖಾಸಗಿ ಕಾಲೇಜಿನ ವಾಹನದ ಚಾಲಕ ಅದೆಲ್ಲವನ್ನು ಕೂಡ ಒಡೆದು ಹಾಕಿದ್ದಾನೆ, ನುಚ್ಚು ನೂರು ಮಾಡಿದ್ದಾನೆ. ಆತನ ಒಂದೇ ಒಂದು ಎಡವಟ್ಟು ಇಡೀ ಕುಟುಂಬ ಜೀವನ ಪರ್ಯಂತ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದೆ. ಬಾಳಿ ಬದುಕಬೇಕಾದಂತಹ 2 ಪುಟ್ಟ ಕಂದಮ್ಮಗಳು ರಕ್ತದ ಮಡುವಿನಲ್ಲಿದ್ದು ಉಸಿರು ಚೆಲ್ಲಿರುವಂತಹ ದಾರುಣ ಘಟನೆ ಬೆಂಗಳೂರಿನ ಥಣಿಸಂದ್ರದಲ್ಲಿ ನಡೆದಿರುವಂಥದ್ದು. ಕುಟುಂಬಸ್ಥರ ಆಕ್ರಂದನವನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ 8 ವರ್ಷದ ನಂತರ ಹುಟ್ಟಿದಂತಹ ಮಗುವನ್ನು ಕಳೆದುಕೊಂಡಂತಹ ನೋವು, ಮತ್ತೊಂದು ಕಡೆ ಅಣ್ಣನ ಮಗಳನ್ನು ತನ್ನ ಮಗುವಂತೆ ಸಾಕಿ ಸಲಹಿದಂತಹ ಮಗು ಕೂಡ ಈ ಸಂದರ್ಭದಲ್ಲಿಲ್ಲ ಅನ್ನುವಂತಹ ನೋವು. ಚಾಲಕನ ಒಂದೇ ಒಂದು ನಿರ್ಲಕ್ಷ್ಯ, ಒಂದೇ ಒಂದು ಎಡವಟ್ಟು, ಅಜಾಗರೂಕತೆ ಇವತ್ತು ಇಡೀ ಕುಟುಂಬವನ್ನು ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದೆ. ಮುಂದೇನು ಅಂಥೇಳಿ ಯೋಚನೆ ಮಾಡುವಂತಹ ಪರಿಸ್ಥಿತಿಯನ್ನು ತಂದಿಟ್ಟಿದೆ. ಆ ಹೆತ್ತೊಡಲ ಸಂಕಟ, ನೋವು, ಯಾತನೆ ಹೇಳತೀರದಂತಾಗಿದೆ. ಕಂಡಂತಹ ಕನಸೆಲ್ಲವೂ ಕೂಡ ಕಮರಿ ಹೋಗಿದೆ.